ನಟರಾಜ್ ಗೌಡ್ರೆ, ಒಂದು ವಿಷಯ ಹೇಳ್ಬಿಡ್ತೇನೆ ನಟರಾಜ್ ಗೌಡ್ರೆ, ನಿಮಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಂತ ಬಂದಾಗ ಇದ್ರ ಬಗ್ಗೆ ಇರ್ತಕ್ಕಂಥ ದೊಡ್ಡ ತಕರಾರು ಏನು ಗೊತ್ತಾ, ಇಲ್ಲಿ ದೊಡ್ಡ ವಿಮರ್ಶೆ ಏನು ಬರುತ್ತೆ ಗೊತ್ತಾ, ಇಲ್ಲಿ ಇದೇ ನಿಮ್ಮ ಮೀಸಲಾತಿ ಒಂದು ವಾದಕ್ಕೆ ಸಂಬಂಧಪಟ್ಟಂತೆ ರಿಸರ್ವೇಷನ್ ಅನ್ನೋದು ಯಾವುದರ ಮೇಲೆ ನಿರ್ಧಾರಿತವಾಗಿರಬೇಕು ಅಂತ ಹೇಳಿದ್ರೆ, ರಿಲಿಜಿಯನ್ ಅಂದರೆ ಪ್ಯೂರ್ಲಿ ಇದು ನಾನೇನೋ ಧರ್ಮದ ಆಧಾರವಾಗಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿಬಿಡುತ್ತೆ, ಅಸಂವಿಧಾನಿಕ ಆಗಿಬಿಡುತ್ತೆ. ಅದು ಬದಲಿಗೆ ರಿಸರ್ವೇಷನ್ ಅನ್ನೋದು ಅವರ ಬ್ಯಾಕ್ವರ್ಡ್ನೆಸ್ಗೆ, ಅವರ ಹಿಂದುಳಿದಿರುವಿಕೆ ಬಗ್ಗೆ ಶುರುವಾಗಬೇಕು ಅಂತ ಹೇಳಿ ಸಾಚಾರ್ ಕಮಿಟಿ ಅವರು ವರದಿ ಹೇಳಿದ್ರಲ್ಲಿ 3.25 ಪಾಯಿಂಟ್ಗಳನ್ನು ಈ ದೇಶದಲ್ಲಿ ಯಾವತ್ತೂ ಯಾವುದೇ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತು ಎಲ್ಲ ಡ್ರಾಮಾ ಆಡೋದಾ ಇದು? ಎಲೆಕ್ಷನ್ ಟೈಮ್ ಬಂದಾಗ ಸುಗ್ರೀವಾಜ್ಞೆ ಅದು ಡ್ರಾಮಾಗಳ ಇವೆಲ್ಲವೂ ಅಂತ ನೀವು ಹೇಳಿದ ಅಕ್ಷರ ಸಹ ಸತ್ಯ. ಧರ್ಮದ ಆಧಾರದ ಮೇಲೆ ಬೇಡ, ಆರ್ಥಿಕವಾಗಿ ಹಿಂದುಳಿದ ಆಧಾರದ ಮೇಲೆ ಕೊಡಬೇಕು ಅಂತ. ಈಗ ನಾವು 10% ಅಂತ EWS ಅಂತ ಬಂತಲ್ಲ, ಅವರೆಲ್ಲ ಯಾವ ಧರ್ಮಕ್ಕೆ ಸೇರಿದವರು? ಹಿಂದೂ ಧರ್ಮಕ್ಕೆ ಸೇರಿದವರು. ಒಕ್ಕಲಿಗರ ಲಿಂಗಾಯತರಿಗೆ ಮೀಸಲಾತಿ ಸಿಗ್ತಾ ಇದೆಯಲ್ಲ ಇವಾಗ, ಅವರೆಲ್ಲ ಯಾವ ಧರ್ಮಕ್ಕೆ ಸೇರಿದವರು? ಹಿಂದೂ ಧರ್ಮ. ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಅವ್ರಿಗೇನು ಮೀಸಲಾತಿ ಕೊಡ್ತಾ ಇಲ್ಲ. ಅವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರು ಆರ್ಥಿಕವಾಗಿ ಅದಕ್ಕೆ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರಿಗೆ ಮೀಸಲಾತಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ಅದು ಮುಸಲ್ಮಾನ್ ಧರ್ಮ ಅಂತ ಹೇಳ್ಕೊಂಡು ಮುಸಲ್ಮಾನರಿಗೆ ಧರ್ಮಕ್ಕಾಗಿ ಅಂತ ಕೊಡ್ತಾ ಇರೋದಲ್ಲ. ಅದು ಮುಸಲ್ಮಾನರಲ್ಲಿ ಕೂಡ ಶ್ರೀ ಭಾರತೀಯರವರು ಒಂದು ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ಅವ್ರನ್ನ ಕನ್ಸಿಡರ್ ಮಾಡಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಒಂದು ಮೂಲ ತತ್ವ. ಅದು ಸೆನ್ಸ್. ಅದು ಇಡೀ ದೇಶದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಕೇವಲ ಗುಜರಾತಿಗಳು, ಕೇವಲ ಮೇಲ್ವರ್ಗದವರು ಅವ್ರ ಮಾತ್ರ ವಿಕಾಸನ? ಇಲ್ಲ ನಾಗಪುರದಲ್ಲಿ ಶರಣಾಗ್ತಾರಲ್ಲ ಅವ್ರ ಮಾತ್ರ ವಿಕಾಸನ? ಎಲ್ಲಾ ಜನಗಳ ವಿಕಾಸ ಆಗಬೇಕು. ಅದಕ್ಕಾಗಿ ಈಗ ನಾವು ಬಿಜೆಪಿಯವರೇ ಮಾಡೋದು ನಮ್ಗೇನ್ ತಕರಾರಿಲ್ಲ, ನಮ್ಗೇನ್ ತಕರಾರಿಲ್ಲ. ಅವರೇ ಮಾಡಿ ಅವರೇ ಕ್ರೆಡಿಟ್ ತಗೊಳ್ಳಿ, ಅವರೇ ತಲೆ ಮೇಲೆ ಕುಣಿಸ್ಕೊಳ್ಳಿ, ನಮ್ಗೇನ್ ಅಭ್ಯಂತರ ಇಲ್ಲ. ಇಡೀ ದೇಶದಲ್ಲಿ ಯಾವುದೇ ಅಲ್ಪಸಂಖ್ಯಾತರಾಗ್ಲಿ, ಜೈನರಾಗ್ಲಿ, ಬೌದ್ಧರಾಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸಲ್ಮಾನರಾಗ್ಲಿ ಯಾವ ಜನಸಂಖ್ಯೆಗೆ ಅನುಗುಣವಾಗಿದ್ದಾರೆ, ಅವರ ಆರ್ಥಿಕ ಗುಣಮಟ್ಟ, ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಅದಾದ ಮೇಲೆ ಕೊಡ್ಲಿ. ನಮ್ಗೇನು ಬೇರೆ ಏನಿಲ್ಲ, ಸೈಂಟಿಫಿಕ್ ಆಗಿ ಕೊಡ್ಲಿ. EWS ಯಾವ ಸೈಂಟಿಫಿಕ್ ಆಗಿ ಕೊಟ್ರು? ಅದು ಅಷ್ಟೇ. ನಮ್ಗೆ ಈಗ ಇವರು ಅವರು ಅಂತ ಏನಿಲ್ಲ. ಆಮೇಲೆ ಮಹಾರಾಷ್ಟ್ರದಲ್ಲಿ ಆ ಉಪಜಾತಿಗಳಿಗೆ ಇವಾಗ್ಲೂ ಕೂಡ ಅವ್ರಿಗೆ ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಕಳೆದ 10 ವರ್ಷ ಜಾತಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅವ್ರಿಗೆ ಶೈಕ್ಷಣಿಕವಾಗೂ ಅನುಕೂಲ ಆಗ್ತಾ ಇಲ್ಲ, ಔದ್ಯೋಗಿಕವಾಗೂ ಅನುಕೂಲ ಆಗ್ತಾ ಇಲ್ಲ. ಮಾಡ್ಲಿ, ಬಿಜೆಪಿಗರು ಮಾಡಿ ಕ್ರೆಡಿಟ್ ತಗೊಳ್ಳಿ, ತೊಂದರೆ ತಪ್ಪಿಲ್ಲ. ಆದರೆ ದ್ವೇಷ, ಅಸೂಯೆ ಮತ್ತು ಕೋಮುವಾದವನ್ನು ಬಿತ್ತೋದು ಬಿಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದಾರಲ್ಲ, ಅದೇ ರೀತಿ ನಡ್ಕೊಳ್ಳಿ. ನಮ್ಗೇನು ಕಾಂಗ್ರೆಸ್ ತುಷ್ಟೀಕರಣ, ನಾವು ನಾಗಪುರಕರಣ, ನಾವು ಮನುವಾದೀಕರಣ ಅಂತ ನಾವೇನ್ ಅದನ್ನ ಕೌಂಟರ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೊಡಿ, ನಾವು ಹೇಳ್ತಿದೀವಲ್ಲ, ಎಲ್ಲರಿಗೂ ಕೊಡಿ. ಯಾರು ಆರ್ಥಿಕವಾಗಿ ಹಿಂದುಳಿದಾರೋ ಅವ್ರು ಕೊಡಿ. ಫೈನ್, ನಾನು ಮಾತಾಡ್ತೀನಿ. ರಜಾಕ್ ಉಸ್ತಾದ್ ಅವ್ರು ಕೇಳ್ತೇನೆ ಪ್ರಶ್ನೆ. ರಜಾಕ್ ಉಸ್ತಾದ್ ಅವರೇ, ಈ ತರದ ಧರ್ಮಾಧಾರಿತ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳೇ ಅನೌನ್ಸ್ ಮಾಡೋದು, ರಾಜಕೀಯ ಪಕ್ಷಗಳೇ ಸುಗ್ರೀವಾಜ್ಞೆ ಹೊರಡಿಸ್ಬಿಡೋದು, ಆ ನಂತರ ಅಯ್ಯೋ ನನ್ನ ಸರ್ಕಾರ ಹೊರಟೋಯ್ತು, ನನ್ನ ಸರ್ಕಾರ ಇದ್ದಿದ್ರೆ ನಿಮ್ಗೆಲ್ಲ ಕೊಟ್ಬಿಡ್ತಿದ್ದೆಪ್ಪ ಅಂತ ಇನ್ನೂ 5 ವರ್ಷ ಎಲೆಕ್ಷನ್ ಬರುತ್ತಲ್ಲ, ಅವಾಗ ಮತ್ತೆ ಓಟ್ ಹಾಕ್ಸ್ಕೊಳ್ಳೋದು, ಆಮೇಲೆ ಮತ್ತೆ ಅದೇ ಮೋಸ ಮಾಡೋದು. ಇದಕ್ಕೆ ಯಾರು ಹೊರತಾಗಿಲ್ಲ, ಯಾವ ಪಾರ್ಟಿನೂ ಹೊರತಾಗಿಲ್ಲ. ನಿಮ್ಮ ಸ್ಟ್ಯಾಂಡ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ದೇಶದಲ್ಲಿ ಮುಸಲ್ಮಾನರು 2ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂತ ಸಮುದಾಯ. ಎಲ್ಲಾ ಸಮುದಾಯಗಳಲ್ಲಿ ಇರುವಂತೆ ಮುಸಲ್ಮಾನರಲ್ಲಿ ಕೂಡ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತ ಗುಂಪುಗಳಿದ್ದಾವೆ. ಅದನ್ನ ನಾವು ಗುಂಪುಗಳು ಅಂತ ಕರಿತೇವೆ. ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ಪ್ರಕಾರ ನಮ್ಮ ಹತ್ರ ಗುಂಪುಗಳಿದ್ದಾವೆ. ಆ ಗುಂಪುಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾವೆ. ಇದು ದೇಶದ ಹಲವಾರು ಕಮಿಷನ್ಗಳು, ಆಯೋಗಗಳು ಕೊಟ್ಟಂತ ವರದಿಯಲ್ಲಿದೆ. ಅದನ್ನ ಮಂಡಲ್ ಕಮಿಷನ್ ನಲ್ಲಿದೆ. ಮಂಡಲ್ ಕಮಿಷನ್ ವರದಿಯಲ್ಲಿ ಕೂಡ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಜಸ್ಟಿಸ್ ರಂಗನಾಥ್ ಮಿಶ್ರಾ ಕಮಿಷನ್, ಜಸ್ಟಿಸ್ ರಂಗನಾಥ್ ಮಿಶ್ರಾ ಅವರು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್. ಅವರು ಯಾರು ಆರ್ಡಿನರಿ ಅಡ್ವೊಕೇಟ್ ಅಲ್ಲ, ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಚೀಫ್ ಜಸ್ಟಿಸ್. ಅವ್ರು ವರದಿ ಕೊಟ್ಟಿದ್ದಾರೆ 2005ರಲ್ಲಿ. ಅವ್ರು ಕೊಟ್ಟಂತ ವರದಿಯಲ್ಲಿ ಅವರು ಹೇಳ್ತಾರೆ, ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಮೀಸಲಾತಿ 10% ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅಂತ ರೆಕಮೆಂಡೇಶನ್ ಮಾಡಿದ್ದಾರೆ ಒಂದು ಆಯೋಗ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಸಮುದಾಯ ಹಿಂದುಳಿದಿದೆ, ಇವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಬಂದಿರೋದು ಸಾಚಾರ್ ಕಮಿಟಿ. 2005ರಲ್ಲಿ ಕಮಿಟಿ ಆಯ್ತು. 2006 ಕ್ಲಾರಿಫಿಕೇಶನ್ ನಿಮ್ಮಿಂದ ಬೇಕು ನನಗೆ, ಒಂದು ಕ್ಲಾರಿಫಿಕೇಶನ್ ಬೇಕು. ನೋಡಿ, ಇಲ್ಲಿ ಅದು ಸಾಚಾರ್ ಕಮಿಷನ್ ಆಗ್ಲಿ, ಮೊಹಮ್ಮದ್ ರೆಹಮಾನ್ ಕಮಿಟಿ ಅವರಾಗ್ಲಿ, ಅವ್ರು ಹೇಳೋದು ರೆಹಮಾನ್ ಅವ್ರದ್ದು ಕರ್ನಾಟಕದದು, ರೆಹಮಾನ್ ಖಾನ್ ಕಮಿಷನ್ ಕರ್ನಾಟಕದದು. ಮೊಹಮ್ಮದ್ ರೆಹಮಾನ್ ಅಂತ ನಾನು ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ಇಲ್ಲ ರೆಹಮಾನ್ ಖಾನ್. ಅಯ್ಯೋ, ನಾನು ರೆಹಮಾನ್ ಖಾನ್ ಅಂತ ಹೇಳೇ ಇಲ್ಲ ಉಸ್ತಾದ್. ಕೇಳಿಸ್ಕೊಳ್ಳಿ ನೀವು, ನಾನು ಹೇಳ್ತಿರೋದು ಮೊಹಮ್ಮದ್ ರೆಹಮಾನ್ ಕಮಿಟಿ ರಿಪೋರ್ಟ್ಸ್.
ಸಾಚಾರ್ ಕಮಿಷನ್ ರಿಪೋರ್ಟ್. ಆಯ್ತು. ಇವ್ರೇನ್ ಹೇಳ್ತಾರೆ, ಅವ್ರೇನ್ ಡೇಟಾ ತೋರಿಸ್ತಾರಲ್ವಾ, ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್ ಆಫ್ ಮಹಾರಾಷ್ಟ್ರ ಮುಸ್ಲಿಮ್ಸ್ ಅಂತ ಅವ್ರು ಹೇಳಿದ್ದಾರೆ ಹೊರತು ಇಲ್ಲಿ ಇವ್ರು ಹಿಂದುಳಿದಿದ್ದಾರಪ್ಪ ಅಂತ ಹೇಳಿದ್ದಾರೆ ಅವರು. ಎಲ್ಲಾ ರಾಜ್ಯ ಒಂದ್ ನಿಮಿಷ ಕೇಳಿಸ್ಕೊಳ್ರಿ ರಜಾಕ್ ಅವರೇ, ಇವ್ರು ಹಿಂದುಳಿದಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ರಿಸರ್ವೇಶನ್ ಕೊಟ್ಬಿಡಿ ಇವ್ರಿಗೆ, ಇವ್ರು ಮೀಸಲಾತಿ ಕೊಟ್ಬಿಡ್ಬೇಕು ನೀವು ಅಂತ ಯಾರು ಬರ್ದಿಲ್ವಲ್ಲ ಅಲ್ಲಿ. ಹೇಳೋದು ಬೇರೆ, ರಿಸರ್ವೇಶನ್ ವರ್ಡ್ ಬಳಸೋದು ಬೇರೆ. ಒಂದ್ ನಿಮಿಷ ರಮಾನಾಥ್ ಅವರೇ, ದಾರಿ ಉದ್ದೇಶನೇ ತಪ್ಪಿಸೋದು ಅದಲ್ವೇ? ಬೇಡ ಯಾರಿಗೂ. ಹಿಂದುಳಿದವರಿಂದ ಒಂದ್ report ಬಂದ ಒಂದ್ ಮೇಲೆ ನಿಮಿಷ, ಏನ್ ಮಾಡ್ಬೇಕು? action ಮಾಡ್ಬೇಕು ರಂಗನಾಥ್ ಸರ್ಕಾರ. ಮಿಶ್ರಾ ರಮಾನಾಥ್ ಅವರೇ, ರಂಗನಾಥ್ ಮಿಶ್ರಾ ಕಮಿಷನ್ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ರಿಸರ್ವೇಶನ್ ಕೊಡ್ಬೇಕಂತ. ಆಮೇಲೆ ಮಂಡಲ್ ಕಮಿಷನ್ ವರದಿಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿದೆ. ಆಮೇಲೆ ಸಾಚಾರ್ ಕಮಿಟಿ ವರದಿಯಲ್ಲಿ ಕೂಡ ಇದೆ. ನಾನ್ ನಿಮಗೆ ಕಳಿಸ್ಕೊಡ್ತೀನಿ, ನೀವು ಓದ್ಕೊಡ್ರಿ ಆಮೇಲೆ ಯಾವ ರೀತಿ ಇದೆ ಅನ್ನೋದಕ್ಕೆ. ಆಮೇಲೆ ಮಂಡಲ್ ಕಮಿಷನ್ ವರದಿ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಯ್ತು ಕೇಸು. ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ. ನನಗೆ ಒಂದು ನಿಮಿಷ ಕೊಡ್ರಿ, ನಾನು ನಿಮ್ಗೆ ಓದಿ ತೋರಿಸ್ತೀನಿ ಆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಏನ್ ಹೇಳ್ತಾರೆ ಅಂತೇಳಿ. ಸುಪ್ರೀಂ ಕೋರ್ಟ್ ನಲ್ಲಿ ಇಂದಿರಾ ಸಾಹ್ನಿ ಪ್ರಕರಣದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳ್ತದೆ, ರಿಸರ್ವೇಶನ್ ಇನ್ ರಿಸರ್ವೇಶನ್ ಅಂಡರ್ ಆರ್ಟಿಕಲ್ 16(4) being for any classes of citizens having been defined in chapter 2 of